KPSC ಸೆಲೆಕ್ಷನ್ ಅಲ್ಲಿ ಈ ಲೆವೆಲ್ಗೆ ಸ್ಕ್ಯಾಮ್ ನಡೀತದೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಊಹೆ ಮಾಡಿರಲಿಲ್ಲ. KPSC ಚೇರ್ಮನ್ ಅವರ ಮಗಳು ಅವರ ಇನ್ಕಮ್ ಪರ್ ಇಯರ್ ಎಷ್ಟು ಅನೌನ್ಸ್ ಮಾಡ್ಕೊಂಡಿದ್ರು KPSC ನಲ್ಲಿ ಸೀಟ್ ತಗೊಳ್ಳೋದಕ್ಕೆ ಅಂತ ನೀವೇನಾದ್ರೂ ಕೇಳಿದ್ರೆ ನೀವೇ ಗಾಬರಿ ಆಗ್ಬಿಡ್ತೀರಾ. ಅದು ಹೈಕೋರ್ಟ್ ಅಲ್ಲಿ ಈ ಒಂದು ಡಿಸ್ಕಷನ್ ನಡೆಯುತ್ತೆ, ಅದ್ರದ್ದು ಒಂದು ವಿಡಿಯೋ ಬರುತ್ತೆ. ಅದನ್ನ ಡೀಟೇಲ್ ಆಗಿ ನೋಡಿದಾಗ ನನಗನ್ಸಿದ್ದೇನೆಂದ್ರೆ ಜಡ್ಜ್ ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾತಾಡ್ತಾರೆ ಅಂಡ್ ಅವ್ರು ಹೇಳ್ತಾರೆ ಒಬ್ಬ ಕಾಮನ್ ಮ್ಯಾನ್ ತಗೊಳ್ಳುವಂತ ಒಂದು ಜಾಬ್ ನ ದುಡ್ಡಿರುವಂತ ಇವ್ರುಗಳು ಸುಳ್ಳು ಹೇಳ್ಕೊಂಡು ಆ ಒಂದು ಪ್ಲೇಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ರಿಯಲಿ ಪೂರ್ ಪೀಪಲ್ ಗೆ ಇವರು ಮೋಸವನ್ನ ಮಾಡಿದ್ದಾರೆ. ಇಟ್ಸ್ ಅ ಚೀಟಿಂಗ್ ಕೇಸ್ ಅಂತ ಹೇಳ್ಬಿಟ್ಟು ಅದನ್ನ ಅಕ್ವಿಟ್ ಮಾಡೋದಿಲ್ಲ. ಈಗ ಸೆಂಟ್ರಲ್ ಲೆವೆಲ್ ಅಲ್ಲಿ ನೋಡಿದ್ರೆ ನೀಟ್ ಎಕ್ಸಾಮಿನೇಷನ್ ಲೀಕ್ ಆಯ್ತು ಅಂತ ಹೇಳ್ಬಿಟ್ಟು ಧರಣಿ ಕೂತ್ರು, ಹೋರಾಟ ನಡೀತು. ಅದಾದ್ಮೇಲೆ CJPಗೆ ಒಂದು ರೀತಿ ಜಯ ಸಿಕ್ತು, ಅವ್ರ ರೆಸಿಗ್ನೇಷನ್ ಆಯ್ತು. ಆದರೆ ನಮ್ಮ ಕರ್ನಾಟಕದಲ್ಲಿ ಮೇನ್ KPSC ನಲ್ಲಿ ಯಾವ ಲೆವೆಲ್ಗೆ ಈ ಒಂದು ಸ್ಕ್ಯಾಮ್ ನಡೀತಿದೆ ಅಂತ ಹೇಳ್ಬಿಟ್ಟು, ಯಾವ ಲೆವೆಲ್ಗೆ ಚೀಟಿಂಗ್ ನಡೀತಿದೆ ಅಂತ ಹೇಳ್ಬಿಟ್ಟು ಇನ್ಫ್ಯಾಕ್ಟ್ ಒಬ್ರು ಎಕ್ಸ್ಪೋಸ್ ಕೂಡ ಮಾಡ್ತಾರೆ. ಈ ಮೀಡಿಯೇಟರ್ ಗಳು ಇರ್ತಾರೆ ಗೊತ್ತಾ, ಈಗ ಮೇನ್ ಹೆಡ್ ಒಬ್ರು ಇರ್ತಾರೆ, ಅವ್ರ ಕೆಳಗೆ ಏಜೆಂಟ್ ಗಳು ಇರ್ತಾರೆ, ಅವ್ರ ಕೆಳಗೆ ಇನ್ನೊಂದಷ್ಟು ಜನ ಇರ್ತಾರೆ ಮೀಡಿಯೇಟರ್ ಗಳು. ಅವ್ರುಗಳು ಕ್ಯಾಂಡಿಡೇಟ್ ಗಳನ್ನ ರೀಚ್ ಔಟ್ ಮಾಡ್ತಾರೆ, ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾರೆ. ಆ ದುಡ್ಡನ್ನ ಡಿಮ್ಯಾಂಡ್ ಮಾಡ್ಬೇಕಾದ್ರೆ ಒಬ್ರು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಒಬ್ಬ ಕ್ಯಾಂಡಿಡೇಟ್ ಇಟ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರ ಜೊತೆಗೆ ಇವರು ಅವ್ರ ತಂದೆ ಅನ್ನೋ ರೀತಿ ಮಾತಾಡ್ಕೊಂಡು ಆ ಒಂದು ಸ್ಟಿಂಗ್ ಆಪರೇಷನ್ ನ ಇವರು ಮಾಡ್ತಾರೆ. ಆ ವಿಡಿಯೋ ಆಚೆಗೆ ಬರುತ್ತೆ, ವೈರಲ್ ಆಗುತ್ತೆ. KPSC ನಲ್ಲಿ ಈ ಲೆವೆಲ್ಗೆ ಈ ತರ ವರ್ಸ್ಟ್ ಈ ತರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಇನ್ಫ್ಯಾಕ್ಟ್ 400 ಜನರ KPSC ಸೆಲೆಕ್ಷನ್ ಎಸ್ಪೆಷಲಿ ವೆಟರ್ನರಿ ಆಫೀಸರ್ ನ ಈಗ ಹೋಲ್ಡ್ ಮಾಡಿದ್ದಾರೆ. ಆಲ್ರೆಡಿ ಸೆಲೆಕ್ಷನ್ ಲಿಸ್ಟ್ ಬಂದಿರುತ್ತೆ, ಅದಾದ ನಂತರ ಹೋಲ್ಡ್ ಮಾಡಿದ್ದಾರೆ. ಅದನ್ನ ಏನಕ್ಕೆ ಹೋಲ್ಡ್ ಮಾಡಿದ್ದಾರೆ, KPSC ನಲ್ಲಿ ಯಾವ ರೀತಿ ಸ್ಕ್ಯಾಮ್ ನಡೆಯುತ್ತೆ, ಈ ಮೀಡಿಯೇಟರ್ ಗಳು ಹೇಗೆ ಕ್ಯಾಂಡಿಡೇಟ್ ಗಳನ್ನ ರೀಚ್ ಔಟ್ ಮಾಡ್ತಾರೆ, ಒಂದು ಪೋಸ್ಟ್ ಗೆ 80 ಲಕ್ಷದ ಲೆವೆಲ್ ಗೆ ರೀಚ್ ಔಟ್ ಮಾಡಿದ್ದಾರೆ. ಅಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ. ಒಬ್ಬ ವ್ಯಕ್ತಿ ಅವನು 20 ಲಕ್ಷನೋ 25 ಲಕ್ಷನೇನೋ ಕೊಡೋದಕ್ಕೆ ಅವನ ಅಕೌಂಟ್ ಇಂದ ಆಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಕೌಂಟ್ ಹಾಕಿ ನನ್ನ ಅಕೌಂಟ್ ಇಂದ ದುಡ್ಡು ತಗೊಂಡಿದ್ದ ಬ್ಯಾಕ್ ಇನ್ 2021-22 ಆ ಟೈಮ್ ಅಲ್ಲಿ. ಆ ಒಂದು ಸ್ಟೋರಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವಿದೌಟ್ ಫರ್ದರ್ ಡ್ಯೂ ಈ ಒಂದು KPSC ಸ್ಕ್ಯಾಮ್ ನ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಜನವರಿ 8 ಮತ್ತು 9, 2026 ಆ ಟೈಮಲ್ಲಿ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ ವೆಟರ್ನರಿ ಆಫೀಸರ್ಸ್ಗೆ ಅಂತ ಹೇಳ್ಬಿಟ್ಟು. ಟೋಟಲ್ 400 ಪೋಸ್ಟ್ ಹುದ್ದೆಗಳು ಖಾಲಿ ಇರುತ್ತೆ. ಅದಕ್ಕೆ ಎಕ್ಸಾಮಿನೇಷನ್ ನಡೆಯುತ್ತೆ, ರಿಟರ್ನ್ ಎಕ್ಸಾಮಿನೇಷನ್. ನಿಮಗೆ ಗೊತ್ತಿರುತ್ತೆ KPSC ನಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ರಿಟರ್ನ್ ಎಕ್ಸಾಮಿನೇಷನ್ ನಡೆದ್ಮೇಲೆ ಕ್ಯಾಂಡಿಡೇಟ್ ವೇಟ್ ಮಾಡ್ತಾರೆ 1:3 ಲಿಸ್ಟ್ಗೆ. 1:3 ಲಿಸ್ಟ್ ನ ಏನಕ್ಕೆ ಬಿಡ್ತಾರೆ ಅಂದ್ರೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ, ಕ್ಯಾಸ್ಟ್ ಅದು ಇದು ಅಂತ ಈ ಒಂದು ಕ್ಯಾಟಗರಿ ಇದ್ರ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ತಾರಲ್ಲ, ಅದೆಲ್ಲ ನಡೀತಾ ಹೋಗುತ್ತೆ. ಯಾರು ಟಾಪ್ ಅಲ್ಲಿ ಇರ್ತಾರೆ ಅವ್ರಿಗೆ ಏನು ಸಿಕ್ಕಿರೋಲ್ಲ ಸೀಟು, ಅವ್ರು ಕೊನೆಯಲ್ಲಿ ಇರೋರಿಗೆ ಅವಕಾಶ ಸಿಗುತ್ತೆ. ಡಾಕ್ಯುಮೆಂಟೇಷನ್ ನಲ್ಲಿ ಪ್ರಾಬ್ಲಮ್ ಇರೋರಿಗೆ ಆಗಿರ್ಬೋದು, ಅಥವಾ ಬೇರೆ ಇನ್ನೊಂದು ಏನೋ ಕ್ಯಾಟಗರಿ ವಿಚಾರದಲ್ಲಿ ಏನಾದ್ರು ಒಂದು ಡಾಕ್ಯುಮೆಂಟೇಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು, ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಮಿಕ್ದವ್ರಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋರಿಗೆ ಅವಕಾಶ ಸಿಗುತ್ತೆ. ಇದು ಒಂದು ಪ್ರೊಸೀಜರ್. ಈಗ ರಿಟರ್ನ್ ಎಕ್ಸಾಮಿನೇಷನ್ ಬರ್ದ್ಬಿಟ್ಟಿದ್ದಾರೆ. ಈಗ 1:3 ಲಿಸ್ಟ್ ಗೆ ವೇಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಜೆನ್ಯೂನ್ ಆಗಿ ವರ್ಕ್ ಮಾಡಿರುವಂತ ಕ್ಯಾಂಡಿಡೇಟ್ ಅಂದ್ರೆ ಜೆನ್ಯೂನ್ ಆಗಿ ಓದಿರುವಂತ ಕ್ಯಾಂಡಿಡೇಟ್, ಎಕ್ಸಾಮ್ ಬರ್ದಿರೋರು, ಪ್ರಿಪೇರ್ ಆಗಿರೋರು ವೇಟ್ ಮಾಡ್ತಾ ಇದ್ದಾರೆ ರಿಸಲ್ಟ್ ಗೋಸ್ಕರ. ಇನ್ನು ಬೇರೆ ಲೆವೆಲ್ ಹೋಗಿರೋರು ಇದ್ದಾರೆ. ಅವ್ರಿಗೆ ಯಾವ ತರ ಎಕ್ಸಾಮಿನೇಷನ್ ನಡೆಯೋದಕ್ಕೂ ಮುಂಚೆ ಏನೇನು ನಡೆದಿದೆ ಅಂದ್ರೆ, ಎಕ್ಸಾಮಿನೇಷನ್ ನಡೆಯೋದಕ್ಕೂ ಮುಂಚೆ ಈ ಬೇಸಿಕಲಿ ಅಪ್ಲಿಕೇಶನ್ ಹಾಕಿದ ನಂತರ ಅಲ್ಲಿ ಗವರ್ನಮೆಂಟ್ ಎಸ್ಪೆಷಲಿ KPSC ಚೇರ್ಮನ್ ಅವರ ಒಂದು ಅಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕ್ಯಾಂಡಿಡೇಟ್ ಎಂಡ್ ಟು ಎಂಡ್ ಡೀಟೇಲ್ಸ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೋಟೋ ಹಾಕ್ತೀರಾ, ನಂಬರ್ ಹಾಕ್ತೀರಾ, ಇಮೇಲ್ ಹಾಕ್ತೀರಾ, ಎಲ್ಲ ಪರ್ಸನಲ್ ಡೀಟೇಲ್ಸ್ ಎಲ್ಲವನ್ನ ನೀವು ಫಿಲ್ ಮಾಡೇ ಮಾಡ್ತೀರಾ. ಆ ಒಂದು ಡೇಟಾವನ್ನ ಇಟ್ಕೊಂಡು ಇವ್ರು ಏನ್ ಮಾಡಿದ್ದಾರೆ, ಒಂದು ಏಜೆಂಟ್ಸ್ ಗಳು ಇರ್ತಾರೆ, ಅವರ ಕೆಳಗೆ ವರ್ಕ್ ಮಾಡುವಂತ ಏಜೆಂಟ್ಸ್ ಗಳು. ಈಗ ಫಾರ್ ಎಕ್ಸಾಂಪಲ್ ಚೇರ್ಮನ್ ಇದ್ದಾರೆ, ಚೇರ್ಮನ್ ಕೆಳಗೆ ಒಂದು 10 ಜನ ಏಜೆಂಟ್ ಇದ್ದಾರೆ, ಆ 10 ಜನಕ್ಕೆ ಇನ್ನೊಂದು 20 ಜನ ಏಜೆಂಟ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಐ ಆಮ್ ಟೆಲ್ಲಿಂಗ್ ಇನ್ ರಫ್ಲಿ. ಸೊ ಅವ್ರುಗಳು ಏನ್ ಮಾಡ್ತಾರೆ, ಈ ಲೋ ಲೆವೆಲ್ ಅಲ್ಲಿ ಇರುವಂತ ಏಜೆಂಟ್ಸ್ ಗಳು ಏನ್ ಮಾಡ್ತಾರೆ, ಕ್ಯಾಂಡಿಡೇಟ್ಸ್ ಡೇಟಾನ ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರುಗಳು ರೀಚ್ ಔಟ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ಗೆ. ರೀಚ್ ಔಟ್ ಮಾಡ್ಬಿಟ್ಟು ನಿನ್ಗೆ ಹಿಂಗೆ ಈ ತರ ನಿನ್ಗೆ ಏನಾದ್ರು ಎಕ್ಸಾಮಿನೇಷನ್ ಏನಾದ್ರು ಅಂದ್ರೆ ಈ ಸೀಟ್ ಬೇಕು ಅಂತಂದ್ರೆ ಈ ತರ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಕೇಳ್ತಾರೆ. ಅವಾಗ ಕೆಲವರು ಕ್ಯಾಂಡಿಡೇಟ್ಸ್ ಗಳು ಇರ್ತಾರೆ, ಕೆಲವರು ಕ್ಯಾಂಡಿಡೇಟ್ಸ್ ಗಳಿಗೆ ಇವರೇ ರೀಚ್ ಔಟ್ ಮಾಡ್ತಾರೆ, ಇನ್ನು ಕೆಲವು ಕ್ಯಾಂಡಿಡೇಟ್ಸ್ ಗಳು ಇವ್ರನ್ನ ರೀಚ್ ಔಟ್ ಮಾಡ್ತಾರೆ. ಎಲ್ಲಾ ಕಡೆ ಒಂದೊಂದು ಲೂಪ್ ಹೋಲ್ ಇರುತ್ತೆ. ಯಾವ ತರ ಲೂಪ್ ಹೋಲ್ ಇರುತ್ತೆ ಅಂದ್ರೆ, ಒಬ್ರು ಅಧಿಕಾರಿ ಕೆಳಗಡೆ ವರ್ಕ್ ಮಾಡುವಂತ ಕೆಲವು P1s ಗಳು ಇರುತ್ತೆ. ಆ P1s ಗಳು ಇದಾರಲ್ಲ ಅವ್ರಿಗೆ ಕೆಲವು ಲೂಪ್ ಹೋಲ್ಸ್ ಗಳು ಗೊತ್ತಿರುತ್ತೆ, ಅವ್ರಿಗೆ ಕೆಲವು ಕಾಂಟ್ಯಾಕ್ಟ್ಸ್ ಗಳು ಗೊತ್ತಿರುತ್ತೆ. ಅವ್ರುಗಳು ಏನ್ ಮಾಡ್ತಾರೆ, ಈ ಮೀಡಿಯೇಟರ್ ತರ ಕೆಲಸ ಮಾಡ್ತಾರೆ. ಆ ಮೀಡಿಯೇಟರ್ ತರ ಕೆಲಸ ಮಾಡಬೇಕಾದ್ರೆ ಕೆಲವರು ಈ ಕ್ಯಾಂಡಿಡೇಟ್ ಗಳು KPSC ಎಕ್ಸಾಮ್ ಬರ್ದಿರ್ತಾರಲ್ಲ, ಅವ್ರುಗಳು ಈ P1 ನ ರೀಚ್ ಔಟ್ ಮಾಡ್ತಾರೆ. ಈ P1 ಮೀಡಿಯೇಟರ್ ಆಗಿ ಇನ್ನೊಬ್ರು ಏಜೆಂಟ್ ಗಳಿಗೆ ಕನೆಕ್ಟ್ ಮಾಡಿಸ್ತಾರೆ. ಏಜೆಂಟ್ ಮೈನ್ ಆಫೀಸರ್ ಜೊತೆ ಕನೆಕ್ಟ್ ಆಗಿರ್ತಾರೆ. ಸೊ ಈ ರೀತಿ ಒಂದು ನೆಟ್ವರ್ಕ್ ನಡೆಯುತ್ತೆ. ಕ್ಯಾಂಡಿಡೇಟ್ಸ್ ಗಳು ಅವ್ರನ್ನ ರೀಚ್ ಔಟ್ ಆಗೋದಕ್ಕೆ ನೆಟ್ವರ್ಕ್ ಯಾವ ರೀತಿ ಸಿಗುತ್ತೆ ಅಂದ್ರೆ, ಇಟ್ಸ್ ಎ ಪ್ಯೂರ್ಲಿ ಮನಿ. ಓಕೆ, ಅವ್ರಿಗೆ ಲೂಪ್ ಹೋಲ್ ಗೊತ್ತಿರುತ್ತೆ, ಕೆಲವು ಕಾಂಟ್ಯಾಕ್ಟ್ಸ್ ಗಳನ್ನ ಇಟ್ಕೊಂಡು ಆ ಲೂಪ್ ಹೋಲ್ ನಲ್ಲಿ ಇಟ್ಕೊಂಡು ಒಂದು ರೀತಿ ರೀಚ್ ಔಟ್ ಮಾಡಿ. ಈಗ ಎರಡು ಕಡೆ ರೀಚ್ ಔಟ್ ಆಯ್ತು, ಒಂದಷ್ಟು ಕ್ಯಾಂಡಿಡೇಟ್ಸ್ ಗಳು ಅಗ್ರಿ ಮಾಡ್ಕೊಂಡ್ರು, ಓಕೆ ನಾನು ಇಷ್ಟು ದುಡ್ಡು ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅಗ್ರಿ ಮಾಡಿ. ಆ
ಅಗ್ರಿಮೆಂಟ್ ಯಾವ ತರ ನಡೆಯುತ್ತೆ ಅಂದ್ರೆ 50% ಇವಾಗ 50% ಆಮೇಲೆ ಅನ್ನೋ ತರ. 50% ಇವಾಗ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ವೆಟರ್ನರಿ ಆಫೀಸರ್ಗೆ ಒಂದು ಪೋಸ್ಟ್ಗೆ 80 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅಂತ ಒಂದು ನ್ಯೂಸ್. ಆ 80 ಲಕ್ಷ ಡಿಮ್ಯಾಂಡ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲೇ ಇವರು ಅಡ್ವಾನ್ಸ್ ಅಮೌಂಟ್ ಕೊಡಬೇಕು. ಅದರಲ್ಲಿ 50% ಬಿಫೋರ್ ಎಕ್ಸಾಮಿನೇಷನ್ ಪೇ ಮಾಡಬೇಕು. ಎಕ್ಸಾಮಿನೇಷನ್ ರಿಸಲ್ಟ್ 1:3 ಅನೌನ್ಸ್ ಆಗೋದಕ್ಕೂ ಮುಂಚೆ ಒಂದಷ್ಟು ಅಮೌಂಟ್ ಕೊಡಬೇಕು. ಫೈನಲ್ ಅನೌನ್ಸ್ ಆದ್ಮೇಲೆ ಒಂದಷ್ಟು ಅಮೌಂಟ್ ಕೊಡಬೇಕು. ಈ ತರ ಸ್ಟೇಜ್ ಬೈ ಸ್ಟೇಜ್ ಅವ್ರೊಂಥರ ಸ್ಕೀಮ್ ಮಾಡಿರ್ತಾರೆ. ಈಗ ನೀವೇನಾದ್ರೂ ಜಿಯೋ ಏನಾದ್ರೂ ಮೊಬೈಲ್ ರೀಚಾರ್ಜ್ ಮಾಡೋದಕ್ಕೆ ಇಯರ್ಲಿ ಪ್ಲಾನ್, ಮಂತ್ಲಿ ಪ್ಲಾನ್ ಅಂತ ಮಾಡ್ಕೊಂತಿರಲ್ಲ, ಅಥವಾ ಏನೋ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಮಾಡ್ಕೊಂತಿರಲ್ಲ, ಆ ತರ ಇವರು ಪ್ಲಾನ್ ಮಾಡ್ಕೊಂಡು ಏಜೆಂಟ್ಗಳು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವ್ರು ಕಾಲ್ ಮಾಡುವಂತ ನಂಬರ್ ಆಗಿರ್ಬೋದು ಪ್ರತಿಯೊಂದು ಒಂದು ಲೆವೆಲ್ ಫೇಕೇ ಇರುತ್ತೆ. ಯಾಕಂದ್ರೆ ನಾಳೆ ದಿನ ಏನಾದ್ರೂ ಸಿಗಾಕೊಂಡ್ರೆ ಆ ನಂಬರ್ ಯಾರ್ದು ಅಂತ ಏನಾದ್ರೂ ಹುಡ್ಕೊಂಡು ಹೋದ್ರೆ ಅವ್ರು ತಗ್ಲಾಕೋಬಾರ್ದಲ್ಲ. ಅದಕ್ಕೆ ಮೋಸ್ಟ್ಲಿ ಈ ಫೇಕ್ ನಂಬರ್ಸ್ ಗಳನ್ನ ಇಟ್ಕೊಂಡು ಬೇರೆಯವ್ರ ಹೆಸರಲ್ಲಿ ಸಿಮ್ ಕಾರ್ಡ್ ನ ಪರ್ಚೇಸ್ ಮಾಡಿರ್ತಾರಲ್ಲ, ಅವ್ರಗಳ ಕಡೆಯಿಂದ ಇವರು ರೀಚ್ ಔಟ್ ಮಾಡಿ. ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಕ್ಯಾಂಡಿಡೇಟ್ಸ್ ಅವ್ರನ್ನ ರೀಚ್ ಔಟ್ ಮಾಡಿದ್ರೆ ಅವ್ರು ಕಾಲ್ ರಿಸೀವ್ ಮಾಡೋದಿಲ್ಲ. ಯಾಕಂದ್ರೆ ಕ್ಯಾಂಡಿಡೇಟ್ಸ್ ನಂಬರ್ಸ್ ಗಳನ್ನ ಇವರೆಲ್ಲ ಸೇವ್ ಮಾಡ್ಕೊಂಡಿರೋದಿಲ್ಲ. ಆದ್ರೆ ಇವ್ರುಗಳೇ ಕ್ಯಾಂಡಿಡೇಟ್ಸ್ ನ ರೀಚ್ ಔಟ್ ಮಾಡಿದಾಗ ಮಾತ್ರ ಕಾಲ್ ಮಾಡೋದು. ಯಾವುದೇ ಕಾಲ್ ಬಂದ್ರು ಕಾಲ್ ತೆಗೆಯೋದಿಲ್ಲ. ಯಾಕಂದ್ರೆ ಕೆಲವರೆಲ್ಲ ಸ್ಟಿಂಗ್ ಆಪರೇಷನ್ ಮಾಡಬಹುದು. ಈ ಮೊನ್ನೆ ಸ್ಟಿಂಗ್ ಆಪರೇಷನ್ ಮಾಡಿ ಒಬ್ರು ತಗ್ಲಾಕೊಂಡಿದಾರಲ್ಲ ಆ ರೀತಿ. ಈಗ ಒಂದು ಪೇಮೆಂಟ್ ಎಲ್ಲ ಡಿಸೈಡ್ ಆಯ್ತು. ಈಗ ಅಡ್ವಾನ್ಸ್ ಪೇಮೆಂಟ್ ಕೊಡೋದಕ್ಕೆ ಅವ್ರು ಪ್ಲಾನ್ ಮಾಡ್ಕೊಂತಾರೆ. ಅಡ್ವಾನ್ಸ್ ಪೇಮೆಂಟ್ ಯಾವಾಗಲೂ ಕ್ಯಾಶ್ ಇರುತ್ತೆ. ಮೋಸ್ಟ್ಲಿ 90% ಕ್ಯಾಶ್ ಇರುತ್ತೆ. ಅಕಸ್ಮಾತ್ ಆನ್ಲೈನ್ ಅಲ್ಲಿ ಏನಾದ್ರು ಮಾಡಿಸ್ಕೊಂಡ್ರು ಅವ್ರು ಮಲ್ಟಿಪಲ್ ಅಕೌಂಟ್ಸ್ ಗಳಿಗೆ ಒಂದು ಸಮ್ ಅಮೌಂಟ್ಸ್ ನ ಹಾಕ್ಸ್ಕೊಂತಾರೆ. 100% ಮೋಸ್ಟ್ಲಿ ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ಮೋಸ್ಟ್ಲಿ ಎಲ್ಲ ಆಫ್ಲೈನ್ ನಡೆಯುತ್ತೆ. ಆಫ್ಲೈನ್ ಅಂದ್ರೆ ದುಡ್ಡು ಯಾವುದು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆಯೋದಿಲ್ಲ. ಆಫ್ಲೈನ್ ಅಲ್ಲಿ ನಡೆಸೋದಕ್ಕೆ ದುಡ್ಡನ್ನ ಇವರು ಒಂದು ಸ್ಪಾಟ್ ಅನ್ನ ಫಿಕ್ಸ್ ಮಾಡ್ತಾರೆ, ಒಂದು ಲೊಕೇಶನ್ ಫಿಕ್ಸ್ ಮಾಡ್ತಾರೆ. ಸ್ಯಾಟರ್ಡೆ ಸಂಡೇ ಅಥವಾ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಈ ತರ ಒಂದಷ್ಟು ರೆಸಾರ್ಟ್, ಹೋಟೆಲ್, ಈ ತರ ಒಂದು ಪ್ಲೇಸ್ ಗಳನ್ನ ಫಿಕ್ಸ್ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಡೀಲ್ ಗಳನ್ನ ಮುಗಿಸ್ಕೊಂತಾರೆ. ಆ ಡೀಲ್ ನ ಮುಗಿಸಬೇಕಾದ್ರೆ ಯಾವುದೇ ಒಂದು ರಿಟರ್ನ್ ಕಮ್ಯುನಿಕೇಶನ್ ಇರೋದಿಲ್ಲ. ಅಂದ್ರೆ ಈಗ ಯಾರಿಗೋ ಒಬ್ಬ ಏಜೆಂಟ್ ಗೆ ದುಡ್ಡು ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಅಂದ್ರೆ ನನಗೆ ರಿಟರ್ನ್ ಕಮಿಟ್ಮೆಂಟ್ ಕೊಡು, ನೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾರನ್ನು ಕಮಿಟ್ ಆಗೋದಿಲ್ಲ, ರಿಟರ್ನ್ ಕಮಿಟ್ಮೆಂಟ್ ಕೊಡೋದಿಲ್ಲ. ಸೊ ಕ್ಯಾಂಡಿಡೇಟ್ಸ್ ಗಳು ಅದ್ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ದುಡ್ಡನ್ನ ಕೊಡ್ತಾರೋ ಐ ಡೋಂಟ್ ನೋ, ಬಟ್ ಬೇಜಾನ್ ದುಡ್ಡಿರೋರೆ ಆಕ್ಚುಲಿ ದುಡ್ಡು ಕೊಡೋದು. ಇನ್ ಕೆಲವರೆಲ್ಲ ಆಸೆ ಇರುತ್ತೆ ಗವರ್ನಮೆಂಟ್ ಜಾಬ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು. ಇನ್ ಕೆಲವರು ಫ್ಯಾಮಿಲಿ ಟ್ರೀ ನಲ್ಲಿ ಗವರ್ನಮೆಂಟ್ ಆಫೀಸರ್ಸ್ ಗಳಿರ್ತಾರೆ, ಅವ್ರಿಗೆ ಒಂದು ಲೂಪ್ ಹೋಲ್ ಗೊತ್ತಿರುತ್ತೆ, ಅವರು ದುಡ್ಡು ಕೊಡೋದಕ್ಕೆ ರೆಡಿ ಇರ್ತಾರೆ. ಬಿಕಾಸ್ ದುಡ್ಡು ತಗೊಳ್ಳೋದು ಹೇಗೆ ಅಂತ ಗೊತ್ತಿರುತ್ತೆ ಅವ್ರಿಗೆ. ಇವಾಗ ದುಡ್ಡು ಕೊಟ್ಟಾಯ್ತು, ಡೀಲ್ ಆಯ್ತು, ಎಲ್ಲ ಆಯ್ತಾ. ಎಕ್ಸಾಮಿನೇಷನ್ ನಡೆಯೋದಕ್ಕೂ ಮುಂಚೆ ಏನ್ ಮಾಡ್ತಾರೆ, ಎಕ್ಸಾಮಿನೇಷನ್ ಪೇಪರ್ ನ ಲೀಕ್ ಮಾಡಿಸ್ತಾರೆ. ಯಾವ ತರ ಲೀಕ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಇವತ್ತಿದೆ ಅಂತ ಇಟ್ಕೊಳ್ಳಿ, ನೆನ್ನೆನೆ ಅವ್ರನ್ನ ಒಂದು ರೆಸಾರ್ಟ್ಗೋ ಒಂದು ಹೋಟೆಲ್ಗೋ ಕರ್ಕೊಂಡು ಹೋಗ್ತಾರೆ. ಯಾರನ್ನ ಎಷ್ಟು ಕ್ಯಾಂಡಿಡೇಟ್ಸ್ ಗಳು ದುಡ್ಡು ಕೊಟ್ಟಿರ್ತಾರೆ ಅವ್ರನ್ನ, ಅದ್ರಲ್ಲಿ ಬೇರೆ ಬೇರೆ ತರ ಎಲ್ಲ ಆಪರೇಷನ್ ಇದೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ಕ್ವಶನ್ ಪೇಪರ್ ನ ಲೀಕ್ ಮಾಡಿಸ್. ಲೀಕ್ ಅಂದ್ರೇನು, ಕ್ಯಾಂಡಿಡೇಟ್ಸ್ ಗಳಿಗೆ ಎಲ್ಲ ಕ್ವಶನ್ ಪೇಪರ್ ಅಲ್ಲಿ ಏನೇನು ಕ್ವಶನ್ಸ್ ಇದೆ ಅದನ್ನೆಲ್ಲ ಹೇಳ್ಬಿಡ್ತಾರೆ, ಪ್ರಿಪೇರ್ ಆಗೋದಕ್ಕೆ ಹೇಳ್ತಾರೆ. ಸೊ ನಾಳೆ ಹೋಗ್ತಾರೆ, ಎಕ್ಸಾಮಿನೇಷನ್ ಬರೀತಾರೆ, ಅವ್ರಿಗೆ ಹೈ ಮಾರ್ಕ್ಸ್ ಬರುತ್ತೆ. ಎರಡನೇದು ಯಾವ ತರ ನಡೆಯುತ್ತೆ ಅಂದ್ರೆ ಈ ಕ್ಯಾಂಡಿಡೇಟ್ಸ್ ಗಳಿಗೆ ಹೇಳ್ತಾರೆ, ನೀನು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗ್ತೀಯಾ, ಎಕ್ಸಾಮಿನೇಷನ್ OMR ಶೀಟ್ ಕೂಡ ಬರುತ್ತೆ, ಆದ್ರೆ ನೀನು ಯಾವುದೇ ಒಂದು ಆನ್ಸರ್ಸ್ ಗಳನ್ನ ಟಿಕ್ ಮಾಡಬಾರ್ದು ಅಥವಾ ಆನ್ಸರ್ಸ್ ಗಳನ್ನ ಬರೀಬಾರ್ದು ಅಂತ ಹೇಳ್ಬಿಟ್ಟು. ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಈ ಒಂದು ಪಾಯಿಂಟ್ ಅಲ್ಲಿ, ಈ ಒಂದು ಸ್ಪಾಟ್ ಅಲ್ಲೇ ಎನಿಬಡಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಕ್ಯಾಂಡಿಡೇಟ್ ಆ ಎಕ್ಸಾಮ್ ನ ಬರ್ದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಒಂದು OMR ಶೀಟ್ ಅಥವಾ ಆನ್ಸರ್ ಶೀಟ್ ನ ಇವರು ಆನ್ಸರ್ ಮಾಡದೆ ಖಾಲಿ ಬಿಟ್ಬಿಟ್ಟು ಬರ್ತಾರೆ. ಖಾಲಿ ಬಿಟ್ಬಿಟ್ಟು ಬಂದ ಮೇಲೆ ಇವರು ಆ OMR ಶೀಟ್ ಎಲ್ಲ ಸಬ್ಮಿಟ್ ಮಾಡಿರ್ತಾರಲ್ಲ, ಆ OMR ಶೀಟ್ ತಗೊಂಡೋಗಿ ಒಂದು ಕಡೆ ಎಲ್ಲ ಸ್ಟೋರ್ ಮಾಡ್ತಾರೆ. ಅಲ್ಲಿ ಸ್ಟೋರ್ ಮಾಡಿದಾಗ ಇವರಿಗೆಲ್ಲ ಆಕ್ಸೆಸ್ ಇರುತ್ತೆ. ಈಗ ಚೇರ್ಮನ್ ಈ ಒಂದು ಸ್ಕ್ಯಾಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ಮೇಲೆ ಪ್ರತಿಯೊಂದಕ್ಕೂ ಆಕ್ಸೆಸ್ ಇರುತ್ತೆ. ಆ ಒಂದು OMR ಶೀಟ್ ಅಥವಾ ಆನ್ಸರ್ ಶೀಟ್ ನ ತಗೊಂಡು ಇವ್ರೇನ್ ಮಾಡ್ತಿದ್ರು, ಏಜೆಂಟ್ಸ್ ಗಳು ಆ ಒಂದು ಆನ್ಸರ್ಸ್ ಗಳನ್ನ ಫಿಲ್ ಮಾಡ್ತಿದ್ರು. ಆನ್ಸರ್ಸ್ ಗಳು ಫಿಲ್ ಮಾಡಿದ್ಮೇಲೆ ಈ ಒಂದು 1:3 ಲಿಸ್ಟ್ ಬರುತ್ತಲ್ಲ, ಕ್ಯಾಂಡಿಡೇಟ್ ಸೆಲೆಕ್ಷನ್ ಲಿಸ್ಟ್, ಆ ಲಿಸ್ಟ್ ಬಂದಾಗ ಪ್ರತಿಯೊಬ್ಬರು ಗಾಬರಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ 2 ತರ ಆಗಿದೆ. ಒಂದು KPSC ಆಫೀಸರ್ಸ್ ಯಾರಿದ್ದಾರೆ ಅವರ ರಿಲೇಟಿವ್ಸ್ ಗಳಲ್ಲಿರುವಂತ ಒಬ್ಬ ಕ್ಯಾಂಡಿಡೇಟ್, ಡಮ್ಮಿ ಕ್ಯಾಂಡಿಡೇಟ್ ಗೆ ಹೈ ಮಾರ್ಕ್ಸ್ ಬಂದ್ಬಿಟ್ಟಿದೆ. ಆ ಮಾರ್ಕ್ಸ್ ಬಂದಾಗ ಸುಮಾರು ಜನಕ್ಕೆ ಡೌಟ್ ಬಂದಿದೆ, ಈ ಕ್ಯಾಂಡಿಡೇಟ್ ಗೆ ಇಷ್ಟು ಮಾರ್ಕ್ಸ್ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ಬಿಟ್ಟು. ಈಗ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತಲ್ವಾ, ಯಾರ್ಯಾರು ಯಾವ ತರ ಓದ್ತಾ ಇದಾರೆ, ಏನಿದೆ ಅಕಾಡೆಮಿಕ್ ಸ್ಕೋರ್ಸ್ ಎಲ್ಲ ಅಂತ ಹೇಳ್ಬಿಟ್ಟು. ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ಇನ್ ದ ಸೆನ್ಸ್ ಯಾರು ತುಂಬಾ ಜನ ಫೇಲ್ ಆಗಿರ್ತಾರೆ ಎಕ್ಸಾಮಿನೇಷನ್ ಅಲ್ಲಿ, ಈ ಡಿಗ್ರಿ ಎಕ್ಸಾಮಿನೇಷನ್ ಅಲ್ಲಿ, ಅಂತವ್ರು ಹೋಗ್ಬಿಟ್ಟು ಈ KPSC ನಲ್ಲಿ ಹೈ ಮಾರ್ಕ್ಸ್ ತೆಗೆಯೋದು ಅಂದ್ರೆ ಸಾಧ್ಯನಾ, ಅಸಾಧ್ಯ. ಈ ಒಂದು ಡೌಟ್ಫುಲ್ ಆಗಿ ಕೆಲವರು ಈ ಒಂದು ವಾಯ್ಸ್ ನ ರೈಸ್ ಮಾಡ್ತಾರೆ, ಏನೋ ಒಂದು ನಡೆದಿದೆ ಇಲ್ಲಿ ಒಳಗಡೆ ಅಂತ ಹೇಳ್ಬಿಟ್ಟು. ಅದೇ ಕಾರಣಕ್ಕೆ ಮೇ 29ನೇ ತಾರೀಕು ಒಂದು ಇನಿಷಿಯಲ್ ಕಂಪ್ಲೇಂಟ್ ನ ಕೊಡ್ತಾರೆ KPSC ಒಂದು ಕಮಿಟಿಗೆ. ಇವಾಗ ಒಂದು ವಾಯ್ಸ್ ರೈಸ್ ಆಗುತ್ತೆ. ಆ ಒಂದು ಸ್ಪಾಟ್ ಅಲ್ಲಿ ವಾಯ್ಸ್ ರೈಸ್ ಆದ್ಮೇಲೆ ಕೆಲವು ವಿಷಯಗಳು ನಡೆಯುತ್ತೆ. ಯಾವಾಗ ಕೆಲವರು ವಾಯ್ಸ್ ರೈಸ್ ಮಾಡಿ KPSC ಕಮಿಟಿಗೆ ಈ ಒಂದು ಕಂಪ್ಲೇಂಟ್ ನ ಕೊಡ್ತಾರೋ, ಕಂಪ್ಲೇಂಟ್ ಕೊಟ್ಟ ಮೇಲೆ ಯು ಡೋಂಟ್ ಬಿಲೀವ್ KPSC ಚೇರ್ಮನ್ ಮಗಳು ಒಂದು ಸ್ಕ್ಯಾಮ್ ಮಾಡಿರ್ತಾರೆ. ಆ ಸ್ಕ್ಯಾಮ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅವರು ತಮ್ಮ ಈ ಇನ್ಕಮ್ ಸರ್ಟಿಫಿಕೇಟ್ ನ ಕೊಡಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ನ ಏನಕ್ಕೆ ಕೊಡ್ತಾರೆ ಅಂದ್ರೆ, ಗವರ್ನಮೆಂಟ್ ಎಕ್ಸಾಮಿನೇಷನ್ ಅಥವಾ ಗವರ್ನಮೆಂಟ್ ಅಲ್ಲಿ ನಡೀತಿರುವಂತ ಕೆಲವು ಹುದ್ದೆಗಳನ್ನ ಇಂಥ ಕ್ಯಾಟಗರಿಗಳಿಗೆ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿರ್ತಾರೆ. ಈಗ 400 ಪೋಸ್ಟ್ ಅಲ್ಲಿ ಇಷ್ಟು ಪೋಸ್ಟ್ ಈ ಒಂದು ಕ್ಯಾಟಗರಿಗೆ, ಇಷ್ಟು ಪೋಸ್ಟ್ ಈ ಒಂದು ಕ್ಯಾಟಗರಿಗೆ ಅಂತ ಡಿವೈಡ್ ಮಾಡಿರ್ತಾರೆ. ಇವರು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಬರೀ 40,000 ವಾರ್ಷಿಕ ಆದಾಯ, ಹೋಲ್ ಫ್ಯಾಮಿಲಿಯ ವಾರ್ಷಿಕ ಆದಾಯ ಬರೀ 40,000 ಅಂತ ಹೇಳ್ಬಿಟ್ಟು ಒಂದು ಇನ್ಕಮ್ ಸರ್ಟಿಫಿಕೇಟ್ ನ ರೆಡಿ ಮಾಡಿ ಅದನ್ನ ಸಬ್ಮಿಟ್ ಮಾಡಿರ್ತಾರೆ. ಅದನ್ನ ಸಬ್ಮಿಟ್ ಮಾಡಿ ಅಂಡರ್ ಕ್ಯಾಟಗರಿ 3B ಸೆಕ್ಷನ್ ಅಲ್ಲಿ ಇವರು ಕ್ಯಾಂಡಿಡೇಟ್ ಅಂದ್ರೆ ಈ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಭಾಗವಹಿಸಬಹುದಲ್ವಾ, ಅದಕ್ಕೆ ಇವರು ಭಾಗವಹಿಸಿರ್ತಾರೆ. ಅಂದ್ರೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ 3B ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇದು ಹೈಲೈಟ್ ಆಗ್ಬಿಡುತ್ತೆ. ಹೈಲೈಟ್ ಆದ್ಮೇಲೆ ಹೈಕೋರ್ಟ್ ಅಲ್ಲಿ ಇದೊಂದು ಕೇಸ್ ಎಲ್ಲ ಆಗುತ್ತೆ. ಕೇಸ್ ಎಲ್ಲ ಆದ್ಮೇಲೆ ಅವರು ವಾಪಸ್ ತಗೊಂತಾರೆ.
ಏನನ್ನ ವಾಪಸ್ ತಗೊಂತಾರೆ ಅಂದ್ರೆ 3B ಕ್ಯಾಂಡಿಡೇಚರ್, ಆ 3B ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ ಅದನ್ನ ಇವರು ವಾಪಸ್ ತಗೊಂತಾರಂತೆ. ಅದನ್ನ ವಾಪಸ್ ತಗೊಂಡಿರೋದು ಕೇಸು ಹೈಕೋರ್ಟ್ ಅಲ್ಲಿ ನಡೀತಾ ಇರುತ್ತೆ. ಆ ವಾದ ವಿವಾದ ಆಗೋದನ್ನ ನಾನು ನೋಡಿದೆ, ಜಡ್ಜ್ ವರ್ಸಸ್ ಲಾಯರ್. ಅದರಲ್ಲಿ ಲಾಯರ್ ಹೇಳ್ತಾರೆ ನಮ್ಮ ಕ್ಯಾಂಡಿಡೇಟ್ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ, ಇವಾಗ ಏನ್ ತೊಂದರೆ ಇಲ್ಲ, ಅವ್ರಿಗೆ ಗೊತ್ತಾದ ತಕ್ಷಣ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಜಡ್ಜ್ ಸಿಂಪಲ್ 2 ರಿಂದ 3 ಕ್ವಶನ್ ಕೇಳ್ತಾರೆ. ಕ್ವಶನ್ ನಂಬರ್ 1, ಫ್ಯಾಮಿಲಿ ಇನ್ಕಮ್ ವರ್ಷಕ್ಕೆ 40,000 ಆಗೋದಕ್ಕೆ ಸಾಧ್ಯನಾ, ಎಸ್ಪೆಷಲಿ KPSC ಚೇರ್ಮನ್ ಅವರ ಮಗಳದ್ದು? ಅದಕ್ಕೆ ಆನ್ಸರ್ ಕೊಡೋಕೆ ಆಗೋದಿಲ್ಲ ಲಾಯರ್ ಕೈಲಿ. 2ನೇ ಕ್ವಶನ್, ಇವರು 3B ಕ್ಯಾಟಗರಿಗೆ ಏನಕ್ಕೆ ಸೆಲೆಕ್ಷನ್ ಹೋದ್ರು, ಅಂದ್ರೆ ಬರೀ 40,000 ಅಂತ ತೋರಿಸ್ಕೊಂಡು 3B ಕ್ಯಾಟಗರಿಗೆ ಏನಕ್ಕೆ ಹೋದ್ರು, ಏನಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರು? ಒಬ್ಬ ರಿಯಲ್ ನಿಜವಾಗ್ಲೂ ಬಡತನದಲ್ಲಿರುವಂತ ಒಬ್ಬ ಕ್ಯಾಂಡಿಡೇಟ್ ಪೋಸ್ಟ್ ನ ಇವರು ಕಿತ್ಕೊಂತಾ ಇದಾರೆ ಅಂತ ಹೇಳ್ಬಿಟ್ಟು ಜಡ್ಜ್ ಅವರು ಹೇಳ್ತಾರೆ. ಅವರು ವಾದ ವಿವಾದ ಮಾಡ್ತಾರೆ. ಅದಾದ್ಮೇಲೆ ಜಡ್ಜ್ ಒಪ್ಕೊಳ್ಳೋದಿಲ್ಲ. ಒಬ್ಬ KPSC ಚೇರ್ಮನ್ ಸ್ಯಾಲರಿ 2,75,000 ಇದೆ, ವಾರ್ಷಿಕ ಆದಾಯ ಕಮ್ಮಿ ಅಂದ್ರೂ 30 ಲಕ್ಷ ಇದೆ. ಅಂತ ಒಬ್ಬ ಕ್ಯಾಂಡಿಡೇಟ್ ಬರೋ 40,000 ಅಂತ ತೋರಿಸ್ಕೊಳ್ಳೋದು ಯಾವ ಒಂದು ನ್ಯಾಯ? ಇದೊಂದು ಚೀಟಿಂಗ್ ಕೇಸ್ ಅಂತ ಹೇಳ್ಬಿಟ್ಟು ಅವರು ಆ ಒಂದು ಕೇಸನ್ನ ಅಕ್ವಿಟ್ ಮಾಡೋದಿಲ್ಲ. ನೆಕ್ಸ್ಟ್ ಸೆಷನ್ ಏನೋ ಕರೆದಿದ್ದಾರೆ. ಆ ಒಂದು ಕಾನ್ವರ್ಸೇಷನ್ ನಡೆದಿರುವಂತ ವಿಡಿಯೋ ಇದೆ, ಯೂಟ್ಯೂಬ್ ಅಲ್ಲಿ ಇದೆ, ಸುಮಾರು ಎಕ್ಸ್ ಎಲ್ಲ ಇದೆ, ಅಂದ್ರೆ ಟ್ವಿಟರ್ ಎಲ್ಲ ಇದೆ, ನೀವು ನೋಡಬಹುದು. ಇವಾಗ ಕೆಲವು ಕ್ಯಾಂಡಿಡೇಟ್ ಗಳು OMR ಶೀಟ್ ಅಲ್ಲಿ ಆನ್ಸರ್ ನ ಬರಿದೇ ಬಂದಿದ್ದಾರೆ. ಬರಿದೇ ಬಂದಿರುವಂತ OMR ಶೀಟ್ ಗಳನ್ನ ಏಜೆಂಟ್ಸ್ ಗಳು ಆಲ್ರೆಡಿ ದುಡ್ಡು ಇಸ್ಕೊಂಡಿರ್ತಾರಲ್ಲ, ಸೇಮ್ ಅದೇ ಕ್ಯಾಂಡಿಡೇಟ್ OMR ಶೀಟ್ ನ ತಗೊಂಡು ಇವ್ರುಗಳು ಕರೆಕ್ಟ್ ಆನ್ಸರ್ ನ ಫಿಲ್ ಮಾಡಿದ್ದಾರೆ. ಫಿಲ್ ಮಾಡಬೇಕಾದ್ರೆ ಒಂದು ಮಿಸ್ಟೇಕ್ ಏನಾಗಿದೆ ಅಂದ್ರೆ, ಕ್ಯಾಂಡಿಡೇಟ್ OMR ಶೀಟ್ ತಗೊಂಡಾಗ ಕೆಲವು ಬರೀತಾರೆ, ಹೆಸರು ಅದೇನಿದೆ ನಂಬರ್, ಕ್ಯಾಂಡಿಡೇಟ್ ನಂಬರ್ ಎಲ್ಲ ಬರೆದಿರ್ತಾರಲ್ಲ, ಬರಿಬೇಕಾದ್ರೆ ಅವ್ರು ಯೂಸ್ ಮಾಡಿರುವಂತ ಪೆನ್ ಬೇರೆ, ಇವರು ಯಾರು ಏಜೆಂಟ್ ಗಳು ಫಿಲ್ ಮಾಡಬೇಕಾದ್ರೆ ಯೂಸ್ ಮಾಡಿರುವಂತ ಪೆನ್ ಬೇರೆ. ಈ ಒಂದು ಡಿಫರೆನ್ಸ್ ನ ಇಟ್ಕೊಂಡು ಆರಾಮಾಗಿ ಎನಿ ಪೊಲೀಸ್, ಲೋಕಲ್ ಪೊಲೀಸ್ ಕೂಡ ಫೈಂಡ್ ಔಟ್ ಮಾಡಬಹುದು. ಅದರಲ್ಲಿ ಫಾರೆನ್ಸಿಕ್ ಈ ಒಂದು ಡಿಫರೆನ್ಸ್ ನ ಇಟ್ಕೊಂಡು ಇವಾಗ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಕೇಸಲ್ಲಿ ಒಂದು ಟ್ವಿಸ್ಟ್ ನ ನೋಡಿ. ಜೂನ್ 24ನೇ ತಾರೀಕು ಯಾವಾಗ ಈ ಕ್ಯಾಂಡಿಡೇಟರ್ ಯಾರು KPSC ಚೇರ್ಮನ್ ಮಗಳು, ಅವ್ರ ಹೆಸರು ಗೊತ್ತು ಬಟ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಬಿಕಾಸ್ ಕೋರ್ಟ್ ಅಲ್ಲಿ ಇನ್ನೂ ಅದು ನಡೀತಾ ಇದೆ. ಅವರು ಯಾವಾಗ ಈ ಒಂದು ಕೇಸಲ್ಲಿ ಅಂದ್ರೆ ನಾನು 3B ಕ್ಯಾಟಗರಿಯಿಂದ ಆಚೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ವಾದ ವಿವಾದಗಳೆಲ್ಲ ನಡೀತಲ್ಲ, ಅದು ನಡೆದ ನಂತರ ಜುಲೈ 13ನೇ ತಾರೀಕು KPSC ಚೇರ್ಮನ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಯಾರು? ಗವರ್ನರ್ ಅವರು. ಏನಕ್ಕೆ ಸಸ್ಪೆಂಡ್ ಮಾಡ್ತಾರೆ ಅಂದ್ರೆ, ತಮ್ಮ ಮಗಳನ್ನ ಈ ಒಂದು 3B ಕ್ಯಾಟಗರಿನಲ್ಲಿ ಕೂರಿಸಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅವರ ಹೆಸರು ಇದೆ ಅನ್ನೋ ಒಂದು ಕಾರಣಕ್ಕೆ ಚೇರ್ಮನ್ ನ ಇವರು ಸಸ್ಪೆಂಡ್ ಮಾಡಿದ್ದಾರೆ. ಜುಲೈ 13ನೇ ತಾರೀಕು ಇವ್ರನ್ನ ಸಸ್ಪೆಂಡ್ ಮಾಡ್ತಾರಾ. ಜುಲೈ 17ನೇ ತಾರೀಕು KPSC ಫೈನಲ್ ಸೆಲೆಕ್ಷನ್ ಲಿಸ್ಟ್ ನ ಬಿಡುತ್ತೆ. 400 ಜನ ವೆಟರ್ನರಿ ಆಫೀಸರ್ ಇರ್ತಾರಲ್ಲ, ಅವರ ಒಂದು ಲಿಸ್ಟ್ ನ ಬಿಡುತ್ತೆ. ಈಗ ಆಲ್ರೆಡಿ KPSC ಚೇರ್ಮನ್ ನ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ. ಈಗ ಲಿಸ್ಟ್ ಈ ತರ ಬಂದಿದೆ. KPSC ಚೇರ್ಮನ್ ನ ಸಸ್ಪೆಂಡ್ ಮಾಡೋದಕ್ಕೆ ಕಾರಣನೇ ಅವ್ರ ಮಗಳನ್ನ ಈ ಒಂದು ಲಿಸ್ಟ್ ಅಲ್ಲಿ ಆಡ್ ಮಾಡಿದ್ದಾರೆ ಅಂಡರ್ ಸಮ್ 3B ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 40,000 ಪರ್ ಆನಮ್ ಅಂತ ತೋರಿಸ್ಬಿಟ್ಟು ಅಂತ ಒಂದು ಮಾಹಿತಿ ಬಂತಲ್ಲ, ಅದು ವೈರಲ್ ಆಗುತ್ತೆ. ವೈರಲ್ ಆದ್ಮೇಲೆ ಈ ಲಿಸ್ಟ್ ಏನ್ ರಿಲೀಸ್ ಮಾಡಿದೆ KPSC, ಅದನ್ನ ಹೋಲ್ಡ್ ಮಾಡಿಸ್ತಾರೆ. ಬಿಕಾಸ್ ಇದ್ರಲ್ಲಿ ಏನೋ ಸ್ಕ್ಯಾಮ್ ನಡೆದಿದೆ ಅಂತ ಹೇಳ್ಬಿಟ್ಟು ಈ ಹೋಲ್ಡ್ ಮಾಡಿಸಿದ್ಮೇಲೆ ಒಂದು ಸ್ಟಿಂಗ್ ಆಪರೇಷನ್ ನಡೆಯುತ್ತೆ. ಅದೇ ಒಂದು ಡ್ಯೂರೇಷನ್ ಅಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಏನ್ ನಡೆಯುತ್ತೆ ಅಂದ್ರೆ, ಒಬ್ರು ನೀವು ಈಗ ಕರ್ನಾಟಕದಲ್ಲಿ ಈ ಸ್ಟೂಡೆಂಟ್ ಪರವಾಗಿ ತುಂಬಾ ಹೋರಾಟ ಮಾಡಿದ್ದಾರೆ ಧಾರವಾಡದಲ್ಲಿ, ಅವರು ಮತ್ತೆ ಇನ್ನೊಬ್ಬ ಕ್ಯಾಂಡಿಡೇಟ್ ಇಬ್ರು ಕೂತ್ಕೊಂಡು ಒಂದು ಫೋನ್ ಕಾಲಲ್ಲಿ ಒಬ್ರಿಗೆ ಯಾರೋ ಏಜೆಂಟ್ ಗೆ ಒಂದು ಫೋನ್ ಮಾಡಿದ್ದಾರೆ, ಯಾರು ಕ್ಯಾಂಡಿಡೇಟ್ ಏಜೆಂಟ್ ಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡ್ಬಿಟ್ಟು ಸರ್ ಈ ತರ ಏನೋ ಅವರು ಬಿಜಾಪುರ್ ಆ ಕಡೆ ಸೈಡ್ ಏನೋ ಮಾತಾಡಿದೆ, ಒಂದು ಕಾನ್ವರ್ಸೇಷನ್ ಆ ತರ ನಡೆದಿದೆ. ಅಲ್ಲಿ ನಾವು ದುಡ್ಡು ಕೊಡೋದಕ್ಕೆ ರೆಡಿ, ನಾನು ದುಡ್ಡು ಅರೇಂಜ್ ಮಾಡ್ತಾ ಇದ್ದೆ, 10 ಲಕ್ಷ ದುಡ್ಡು ಅರೇಂಜ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಏನೋ ಕ್ಯಾಂಡಿಡೇಟ್ ಮಾತಾಡಿದ್ದಾರೆ. ಇವರು ಒಂದಷ್ಟು ಏನೇನೋ ಮಾತಾಡಿದ್ದಾರೆ. ಅದಾದ್ಮೇಲೆ ಯಾರು ಸ್ಟೂಡೆಂಟ್ ಪರವಾಗಿ ಹೋರಾಟ ಮಾಡಿದಾರಲ್ಲ ಆ ವ್ಯಕ್ತಿ ಈ ಹುಡುಗನ ತಂದೆ ಅವರ ಪೇರೆಂಟ್ಸ್ ಅನ್ನೋ ತರ ಮಾತಾಡಿ ನಾವು ದುಡ್ಡನ್ನ ಅರೇಂಜ್ ಮಾಡ್ತೀವಿ, ದುಡ್ಡನ್ನ ಕೊಡ್ತೀವಿ ಅನ್ನೋ ತರ ಮಾತಾಡಿದ್ದಾರೆ. ಅವ್ರು ಏನೇನ್ ಡಿಮ್ಯಾಂಡ್ ಮಾಡಿದ್ದಾರೆ, ಏಜೆಂಟ್ ಏನೇನ್ ಮಾತಾಡಿದರೆ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನ ಆಚೆಗೆ ಬಿಟ್ಟಿದ್ದಾರೆ, ವಿಡಿಯೋ ಮತ್ತೆ ಆಡಿಯೋನ. ಅದು ವೈರಲ್ ಆದ್ಮೇಲೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಇಲ್ಲೊಂದು ದೊಡ್ಡ ಸ್ಕ್ಯಾಮ್ ನಡೆದಿದೆ ಅಂತ ಹೇಳ್ಬಿಟ್ಟು. ಕ್ಯಾಂಡಿಡೇಟ್ಸ್ ಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಹೋಟೆಲ್ ಅಲ್ಲಿ ಅಥವಾ ರೆಸಾರ್ಟ್ ಅಲ್ಲಿ ಕ್ವಶನ್ಸ್ ಮತ್ತೆ ಆನ್ಸರ್ ಇದನ್ನೆಲ್ಲ ಅವ್ರಿಗೆ ಕೊಡೋದು. ಅಂಡ್ ನೆಕ್ಸ್ಟ್ ಡೇ OMR ಶೀಟ್ ನ ಖಾಲಿ ಬಿಟ್ಟು ಬನ್ನಿ ನಾವು ಫಿಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಹೋಗ್ಬಿಟ್ಟು ಫಿಲ್ ಮಾಡೋದು. ಈ ತರ ಒಂದು ದೊಡ್ಡ ಸ್ಕ್ಯಾಮ್ ನಡೆದಿದೆ. ಅದರಲ್ಲಿ ಸುಮಾರು 800 ಕೋಟಿಯಷ್ಟು ಸ್ಕ್ಯಾಮ್ ಇನ್ವಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ಸಮ್ ಅಲಿಗೇಷನ್ಸ್ ಬಂದಿದೆ. ಒಬ್ಬ ಕ್ಯಾಂಡಿಡೇಟ್ ಗೆ 80 ಲಕ್ಷ ಅಂದ್ರೆ ಎಷ್ಟು ಕ್ಯಾಂಡಿಡೇಟ್ ಜೊತೆ ಇವರು ಈ ತರ ಒಂದು ಸ್ಕ್ಯಾಮ್ ಮಾಡಿರ್ಬೋದು? 400 ಕ್ಯಾಂಡಿಡೇಟ್ ಅಲ್ಲಿ ಎಷ್ಟು ಜೆನ್ಯೂನ್ ಆನ್ಸರ್ ಬರ್ದಿರೋರಿಗೆ ಸೆಲೆಕ್ಷನ್ ಆಗಿದೆ? ಈ ತರ ಒಂದಷ್ಟು ಕ್ವಶನ್ಸ್ ಗಳು ಕಾಡ್ತಿದೆ. ಅಂಡ್ ಇದೇ ಒಂದು ವಿಚಾರಕ್ಕೆ ಅಪೋಸಿಷನ್ ಪಾರ್ಟಿನವರು ಅಷ್ಟೊಂದು ವಾಯ್ಸ್ ನ ರೈಸ್ ಮಾಡ್ತಾ ಇಲ್ಲ, ಸುಮ್ಮನೆ ಮಾತಾಡ್ಬಿಟ್ಟು ಸುಮ್ಮನಾಗ್ತಾ ಇದ್ದಾರೆ. ಸೆಂಟ್ರಲ್ ಅಲ್ಲಿ ನೀಟ್ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಲೆವೆಲ್ಗೆ ಅಂದ್ರೆ ಲೈಕ್ ಎಲ್ಲಿಂದ ಎಲ್ಲೆಲ್ಲ ಆ ಕಡೆಯಿಂದ ಹೋದ್ರು. ಆದ್ರೆ ನಮ್ಮ ಲೋಕಲ್ ಅಲ್ಲಿ, ನಮ್ಮ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಎಸ್ಪೆಷಲಿ ಹೈಯರ್ ಅಫಿಷಿಯಲ್ಸ್ ನ ಸೆಲೆಕ್ಷನ್ ಮಾಡುವಂತ ಒಂದು ಬೋರ್ಡ್ KPSC ಬೋರ್ಡ್ ಅಲ್ಲಿ ಈ ತರ ಒಂದು ಸ್ಕ್ಯಾಮ್ ನಡೆದಿದೆ ಅಂದ್ರೆ ಯಾರು ಕೂಡ ನಂಬೋಕ್ ಆಗ್ತಾ ಇಲ್ಲ. ನಂಬೋದು ಬಿಡಿ, ಆಕ್ಚುಲಿ ಸುಮಾರು ಸಲ ಈ ತರ ಸ್ಕ್ಯಾಮ್ ಗಳು ನಡೆದಿದೆ. ಕೆಲವು ಆಚೆಗೆ ಬಂದಿದೆ, ಕೆಲವು ಆಚೆಗೆ ಬಂದಿಲ್ಲ. ಇನ್ನು ನನ್ನ ಜೊತೆಗೆ ಅಂದ್ರೆ ನಾನು UPSC ಗೆ ಪ್ರಿಪೇರ್ ಆಗ್ಬೇಕಾದ್ರೆ ವಿಜಯನಗರದಲ್ಲಿ ಒಂದು ಸ್ಟಡಿ ಸೆಂಟರ್ ಓದ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಕೂತಿದ್ದಂತ ಒಬ್ಬ ಅಭ್ಯರ್ಥಿ ಕ್ಯಾಂಡಿಡೇಟ್, ಅವನು KPSC ಪ್ರಿಪೇರ್ ಆಗ್ತಾ ಇರ್ತಾನೆ. KPSC ನಲ್ಲಿ ಒಂದು ಲೂಪ್ ಹೋಲ್ ಗೊತ್ತಿರುತ್ತೆ ಅವನಿಗೆ, ಏಜೆಂಟ್ ಗೊತ್ತಿರುತ್ತೆ, ಕಾಂಟ್ಯಾಕ್ಟ್, ಅವರಿಗೆ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಡೀಲ್ ಆಗಿರುತ್ತೆ ಎಕ್ಸಾಮಿನೇಷನ್ ನಡೆಯೋದಕ್ಕೂ ಮುಂಚೆನೆ. ಅವನು ದುಡ್ಡು ಕೊಡೋದಕ್ಕೆ ಈಗ ಓಲ್ ಅಮೌಂಟ್ ಏನೋ 20 ಲಕ್ಷ ಏನೋ ಇರುತ್ತೆ, ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್ ನನಗೆ ನೆನಪಿಲ್ಲ. ಬಟ್ ಅವನು ಫುಲ್ ಅಮೌಂಟ್ ನ ಅವನ ಅಕೌಂಟ್ ಇಂದ ಅವನು ಕೊಡಕ್ಕಾಗಲ್ಲ ಅಂಡ್ ತೆಗಿಯೋಕೆ ಆಗ್ತಿರ್ಲಿಲ್ಲ ATM ಇಂದ. ಸೊ ಅದಕ್ಕೆ ಅವನೇನ್ ಮಾಡ್ದ, ನನಗೇನೋ 1,75,000 ಏನೋ ನನಗೆ
ಏನೋ ಟ್ರಾನ್ಸ್ಫರ್ ಮಾಡಿ ನನ್ನ ಅಕೌಂಟಿಂದ ATM ಇಂದ ಡ್ರಾ ಮಾಡಿ ನಾನು ಅವನಿಗೆ ಕೊಟ್ಟಿದ್ದೀನಿ. ಐ ಡಿಂಟ್ ನೋ ನನಗೆ ಇದು ಇವನು KPSC ಏಜೆಂಟ್ಗೆ ಏನೋ ಕೊಡಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದುಡ್ಡು ಡ್ರಾ ಮಾಡಿ ಕೊಟ್ಟ ಮೇಲೆ ನನಗೆ ಗೊತ್ತಾಯ್ತು ಓಕೆ ಇದೇನೋ ನಡೀತಿದೆ ಅಂತ ಹೇಳ್ಬಿಟ್ಟು somehow ಆಮೇಲೆ ಗೊತ್ತಾಯ್ತು. ಇಟ್ಸ್ ಹ್ಯಾಪನಿಂಗ್ ಫ್ರಮ್ ಮೆನಿ ಇಯರ್ಸ್. ದೇರ್ ಆರ್ ಲಾಟ್ ಆಫ್ ಲೂಪ್ ಹೋಲ್ಸ್, ಎಸ್ಪೆಷಲಿ ಗವರ್ನಮೆಂಟ್ ಎಕ್ಸಾಮಿನೇಷನ್ ಅಂತಂದ್ರೆ ಬರೀ KPSC ಬೋರ್ಡ್ ಅಷ್ಟೇ ಅಲ್ಲ, ಸುಮಾರು ಬೋರ್ಡ್ಸ್ಗಳಿದೆ. ನಿಮ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅಷ್ಟೊಂದು ಗವರ್ನಮೆಂಟ್ ಆಫೀಸರ್ಸ್ಗಳು ನಡೆಸುವಂತ ಅಂದ್ರೆ ಗವರ್ನಮೆಂಟ್ ಆಫೀಸರ್ ಸೆಲೆಕ್ಷನ್ ಬೋರ್ಡ್ಸ್ಗಳಿದೆ. ಬೋರ್ಡ್ಸ್ಗಳಲ್ಲಿ ಇರುವಂತ ಹೈಯರ್ ಅಥಾರಿಟೀಸ್ಗಳೆಲ್ಲ ಅಂಡ್ ಎಸ್ಪೆಷಲಿ ಇವರು ಚೇಲಾಗಳೆಲ್ಲ ಸಿಕ್ಕಾವಡೆ ಸ್ಕ್ಯಾಮ್ ಮಾಡ್ತಾರೆ. ಸಮ್ ಟೈಮ್ ಹೈಯರ್ ಅಥಾರಿಟೀಸ್ಗಳು ಏನು ಮಾಡ್ತಿರಲ್ಲ, ಈ ಚೇಲಾಗಳಿರ್ತಾರಲ್ಲ ಅವ್ರುಗಳೇ ಬೇಕು ಅಂತೆಲ್ಲ ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡ್ಕೊಂಡು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಈ ತರ ಚೀಟಿಂಗ್ ಕೇಸ್ಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಅಂಡ್ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅಂದ್ರೆ ಈಗ ನೀಟ್ ಎಕ್ಸಾಮಿನೇಷನ್ ಲೀಕ್ ಆಯ್ತು, ಅದಕ್ಕೊಂದು ಬೋರ್ಡ್ ನ ಈಗ ಮಾಡಿದರೆ ನಾವ್ ಯಾವ ರೀತಿ ಒಂದು ಪೇಪರ್ ನ ಸೆಕ್ಯೂರ್ ಮಾಡೋದು, ಯಾವ ರೀತಿ ಲೀಕ್ ಆಗೋದನ್ನ ತಡೆಯೋದು, ಅಕಸ್ಮಾತ್ ಯಾರಾದ್ರೂ ಇನ್ವಾಲ್ವ್ ಆದ್ರೆ ಅವ್ರಿಗೆ ಈ ತರ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಕೊಡಬೇಕು, ಪ್ಲಸ್ ಒಂದು 10 years ಜೈಲು ಪ್ಲಸ್ 10 crore ಫೈನ್ ಆ ತರ ಒಂದು ಮಾತಾಡಿದ್ದಾರೆ. ಈಗ ನಡೆಸಿರೋರ್ಗೆ ಆಲ್ರೆಡಿ ಮಾಡಿರೋರ್ಗೆ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಮಿಟಿನ ರಚನೆ ಮಾಡಿದ್ದಾರೆ. ಅಂಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ರಚನೆ ಮಾಡಿದಾರಂತೆ. ಈ ತರ ಯಾರ್ಯಾರು ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಫಾಸ್ಟ್ ಆಗಿ ತೀರ್ಪನ್ನ ಕೊಟ್ಟು ಬೇಗ ಜೈಲಿಗೆ ಕಳಿಸೋದು, ಬೇಗ ಶಿಕ್ಷಣ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ದೇಶದಲ್ಲಿ ಸರ್ಕಾರಿ ಹುದ್ದೆ ಅಂತಂದ್ರೆ ತುಂಬಾ ಜನ ಐ ಥಿಂಕ್ ಎಷ್ಟು ಹೊಲ ಜಮೀನ್ ಮಾರ್ಬಿಟ್ಟು ಕೂಡ ದುಡ್ಡು ಕೊಡೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ಅದರ್ ಸೈಡ್ ನೀವು ನೋಡೋದಾದ್ರೆ ಎಷ್ಟೊಂದು ಜನ ಮನೆ ಬಿಟ್ಟು ಫ್ಯಾಮಿಲಿನ ಬಿಟ್ಟು ದೂರ ಉಳ್ಕೊಂಡು ಯಾವುದೋ ಒಂದು PG ನಲ್ಲೋ ಯಾವುದೋ ಒಂದು ಹಾಸ್ಟೆಲ್ ಅಲ್ಲಿ ಉಳ್ಕೊಂಡು ದಿನಕ್ಕೆ 10 ರಿಂದ 12 ಗಂಟೆ ಕಷ್ಟಪಟ್ಟು ಓದ್ತಾರೆ. ಇಲ್ಲಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಆ ಒಂದು ಮೆಂಟಲ್ ಸ್ಟ್ರೆಸ್ ಏನು ಅಂತ ಹೇಳ್ಬಿಟ್ಟು ಯಾರು ಆ ಒಂದು ಜರ್ನಿನಲ್ಲಿ ಆ ಒಂದು ಪಾತ್ ಅಲ್ಲಿ ವಾಕ್ ಮಾಡಿದಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇವನ್ ಐ ವಾಕ್ಡ್ ಇನ್ ದಟ್ ಪಾತ್, ಐ ನೋ ಹೌ ಡಿಫಿಕಲ್ಟ್ ಮೆಂಟಲಿ ಇಟ್ ಈಸ್ ಅನ್ನೋದು ನನಗೆ ಗೊತ್ತು. ಅಷ್ಟು ಕಷ್ಟಪಟ್ಟು ಬಡತನದಲ್ಲಿ ಇರೋರು ಈ ತರ ಕಷ್ಟಪಟ್ಟು ಓದ್ತಾರೆ. ಬಟ್ ಎಂಡ್ ಆಫ್ ದ ಡೇ ದುಡ್ಡಿರೋರು ದುಡ್ಡು ಕೊಟ್ಬಿಟ್ಟು ಈ ತರ ಸೀಟ್ ನ ಪರ್ಚೇಸ್ ಮಾಡ್ಕೊಂಡು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅವ್ರ ಹೆಸರನ್ನ ಹಾಕ್ಸ್ಕೊಂಡು ಸೀಟ್ ತಗೊಂಡು ಆರಾಮಾಗಿ ಹೋಗ್ತಾರೆ. ಇವಾಗ ನಾವು ಯು ಟೆಲ್ ಮಿ ವಾಟ್ ಈಸ್ ಜಸ್ಟಿಸ್, ವಾಟ್ ಈಸ್ ಇನ್ಜಸ್ಟಿಸ್? ಈಗ ದುಡ್ಡಿಲ್ಲದೆ ಬಡತನದಲ್ಲಿ ಇರೋರು ಗವರ್ನಮೆಂಟ್ ಜಾಬಿಗೆ ಪ್ರಿಪೇರ್ ಆಗೋದು ಸರಿನಾ, ಅಥವಾ ದುಡ್ಡಿರೋರು ಪ್ರಿಪೇರ್ ಆಗದೇನೆ ದುಡ್ಡು ಕೊಟ್ಟು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅವ್ರ ಹೆಸರನ್ನ ತಗೊಳ್ಳೋದು ಸರಿನಾ? ಅಂಡ್ ಅದಕ್ಕೂ ಮುಂಚೆ ಒಂದು ಫೈನಲ್ ನನ್ನ ಒಂದು ಇನ್ಪುಟ್, ನೀವು ಯಾವುದೇ ಒಂದು ಗವರ್ನಮೆಂಟ್ ಎಕ್ಸಾಮಿನೇಷನ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಲೆಟ್ ಮಿ ಗಿವ್ ಯು ಒನ್ ವೆರಿ ಇಂಪಾರ್ಟೆಂಟ್ ಇನ್ಪುಟ್. ಏನಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಡಿಗ್ರಿ ಮುಗಿಸಿದ್ರೆ ನಿಮ್ಮ ವಯಸ್ಸು 22 ರಿಂದ 23, ನೀವು ಒಂದು ಯಾವುದೋ ಒಂದು ಎಕ್ಸಾಮಿನೇಷನ್ ಸ್ಟೇಟ್ ಗವರ್ನಮೆಂಟ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಸ್ಟೇಟ್ ಇರ್ಬೋದು ಅಥವಾ ಸೆಂಟ್ರಲ್ ಇರ್ಬೋದು, ಮೋಸ್ಟ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ಜನ ಪ್ರಿಪೇರ್ ಆಗ್ತಾರೆ. ನೀವು ಎಷ್ಟು ವರ್ಷ ಪ್ರಿಪೇರ್ ಆಗ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಒಂದು 5 ವರ್ಷ ಪ್ರಿಪೇರ್ ಆಗಬೇಕು. 5 ವರ್ಷದೊಳಗಡೆ ನನಗೆ ಜಾಬ್ ಸಿಕ್ಕರೆ ಫೈನು, ಜಾಬ್ ಸಿಗ್ಲಿಲ್ಲ ಅಂದ್ರೆ ಐ ವಿಲ್ ಲುಕ್ ಫಾರ್ ಅದರ್ ಅನ್ನುವಂತ ಒಂದು ಆಪ್ಷನ್ ನ ಕೆಲವರು ಇಟ್ಕೊಂತಾರೆ, ಕೆಲವರು ಇಟ್ಕೊಳ್ಳೋದಿಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಆಪ್ಷನ್ ಬಿ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ ಓದ್ಬೇಕಾದ್ರೆ. ನೀವೇನಾದ್ರೂ ಒಂದು ಡೆಡ್ ಲೈನ್ ಇಟ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಆಗ್ಬೋದು ಅಂದ್ರೆ, ನಿಮ್ಗೆ ಆಲ್ರೆಡಿ ಬರೀ ಎಜುಕೇಶನ್ ಮುಗಿಸಿ 5 ವರ್ಷ ನೀವು ಜಸ್ಟ್ ಪ್ರಿಪೇರೇಷನ್ಗೋಸ್ಕರ ಉಳಿದಿದ್ದೀರಾ ಅಂದ್ರೆ ನಿಮ್ಗೆ ಯಾವುದೇ ಒಂದು ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಯಾವುದೇ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಯಾವಾಗ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಬರೀ 5 ವರ್ಷ ನೀನು ಯಾವುದೋ ಒಂದು ಗವರ್ನಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆದೆ ಅಂತಂದ್ರೆ ನೀವು ಹೊರಗಡೆ ಬಂದು ಬೇರೆ ಕೆಲಸವನ್ನು ಹುಡುಕೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಬಿಕಾಸ್ ಒಂದ್ ಕಡೆ ನಿಮ್ಗೆ ಏಜ್ ಆಗಿರುತ್ತೆ, ಒಂದ್ ಕಡೆ ನಿಮ್ಗೆ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಗ್ಯಾಪ್ ಇರುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಅಂತ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಕಂಪನಿಗಳು ಸೆಲೆಕ್ಷನ್ ಬಿಡಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅವಾಗಲೇ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವೊಂದು ಡ್ಯೂರೇಷನ್ ಇಟ್ಕೊಂಡು ಆ ಡ್ಯೂರೇಷನ್ ಅಲ್ಲಿ ಫುಲ್ ಹಾರ್ಟ್, ಮೈಂಡ್, ಸೋಲ್, ಫೋಕಸ್ ಎಲ್ಲವನ್ನ ನೀವು ಅಲ್ಲಿಗೆ ಹಾಕಿ ವರ್ಕೌಟ್ ಆಯ್ತಾ, ಆಯ್ತು. ಆಗ್ಲಿಲ್ವಾ, ವಾಟ್ ನೆಕ್ಸ್ಟ್? ಪ್ಲಾನ್ ಬಿ ನೀವು ಇಡ್ಲೇಬೇಕು. ಬಿಕಾಸ್ ಇಲ್ಲಾಂದ್ರೆ ಫಿನಾನ್ಷಿಯಲಿ ನಿಮ್ಮನ್ನ ಸಪ್ರೆಸ್ ಮಾಡುತ್ತೆ ಆ ಒಂದಷ್ಟು ಸಿಚುಯೇಷನ್ಸ್ಗಳು. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು ಮೈ ಓನ್ ಎಕ್ಸ್ಪೀರಿಯನ್ಸ್. ನಿಮಗೆ ಒಂದು 5 ವರ್ಷದೊಳಗೆ ಇಂಥ ಎಕ್ಸಾಮ್ಸ್ ಗಳನ್ನ ನಾನು ಅಟೆಂಡ್ ಮಾಡ್ತೀನಿ, ಆ ಎಕ್ಸಾಮಿನೇಷನ್ ಸೆಲೆಕ್ಷನ್ ಆಯ್ತಾ, ವೆಲ್ ಅಂಡ್ ಗುಡ್. ಆಗ್ಲಿಲ್ವಾ, ವಾಟ್ ನೆಕ್ಸ್ಟ್ ಅನ್ನೋದು ಒಂದು ಪ್ಲಾನ್ ನ ಇಟ್ಕೊಂಡೆ ನೀವು ಒಂದು ಗವರ್ನಮೆಂಟ್ ಎಕ್ಸಾಮಿನೇಷನ್ ದುನಿಯಾಗೆ ಇಳಿರಿ. ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್, ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದ್ರೆ ಯು ಪ್ಲಾನ್ ಯುವರ್ ಬಜೆಟ್. ಅಂದ್ರೆ ವರ್ಷಕ್ಕೆ ನಿನಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಜೆಟ್ ನ ಪ್ಲಾನ್ ಮಾಡ್ಕೊಂಡು ನೀವು ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಓದಿ. ಮನೇಲಿ ಕೂತ್ಕೊಂಡು ಓದೋದು ಬೇರೆ, ನೀವು ಒಂದು ಎನ್ವಿರಾನ್ಮೆಂಟ್, ಆ ಒಂದು ಎಲ್ಲರೂ ಓದುವಂತ ಎನ್ವಿರಾನ್ಮೆಂಟ್ ಅಲ್ಲಿ ಕೂತ್ಕೊಂಡು ಓದೋದೇ ಬೇರೆ. ಒಬ್ಬೊಬ್ರಿಗೆ ಒಂದೊಂದು IQ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ನಾಲೆಡ್ಜ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಅಂದ್ರೆ ಓದ್ಕೊಂಡು ಬಂದಿರುವಂತ ಒಂದು ಲೈಫ್ ಸ್ಟೈಲ್ ಜರ್ನಿ ಬೇರೆ ತರ ಇರುತ್ತೆ, ಆ ಒಂದು ಎನ್ವಿರಾನ್ಮೆಂಟ್ ಬೇರೆ ತರ ಇರುತ್ತೆ. ಐ ಆಮ್ ಟೆಲ್ಲಿಂಗ್ ಇನ್ ಜನರಲ್, ನೀವುಗಳೇನಾದ್ರೂ ಸೀರಿಯಸ್ ಆಗಿ ನಿಜವಾಗ್ಲೂ ಪ್ರಿಪೇರ್ ಆಗಬೇಕು, ಒಂದು ಗವರ್ನಮೆಂಟ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬೇಕು ಅಂದ್ರೆ ಅನಾಲಿಟಿಕಲ್, ಅಬ್ಸರ್ವೇಷನಲ್ ಅಂಡ್ ಮೆಮೊರಿ ಪವರ್ ಇದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಯು ಹ್ಯಾವ್ ಟು ಸ್ಟೇ ಇನ್ ದಟ್ ಎನ್ವಿರಾನ್ಮೆಂಟ್. ಎಸ್ಪೆಷಲಿ ಈಗ ವಿಜಯನಗರಕ್ಕೆ ಹೋದ್ರೆ, ನೀವು ಅಂದ್ರೆ ಬೆಂಗಳೂರಲ್ಲಿ ಇರುವಂತ ವಿಜಯನಗರಕ್ಕೆ ಹೋದ್ರೆ ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ ಆರ್ ಪ್ರಿಪೇರಿಂಗ್ ಫಾರ್ APSC ಅಂಡ್ UPSC ಎರಡಕ್ಕೂ ಪ್ರಿಪೇರ್ ಆಗ್ತಿರ್ತಾರೆ ಅಂಡ್ ಎರಡಕ್ಕೂ ಟ್ರೈ ಮಾಡ್ತಿರ್ತಾರೆ. ಸೊ ಆ ಎನ್ವಿರಾನ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ಅವರು ಸ್ಟಡಿ ಸೆಂಟರ್ಗಳು ಇದಾವೆ. ಸ್ಟಡಿ ಸೆಂಟರ್ ಅಲ್ಲಿ ಐ ಥಿಂಕ್ ಮಂತ್ಲಿ 1500 ಅಥವಾ 2000 ಆ ತರ ಇತ್ತು ನಾನು ಓದ್ಬೇಕಾದ್ರೆ. ಸೊ ಅಲ್ಲಿಗೆ ಹೋಗ್ತಾರೆ, ಯಾವುದೋ ಒಂದು PG ನಲ್ಲೋ ಅಥವಾ ಏನೋ ಒಂದು ರೂಮ್ ಅಲ್ಲೋ ಮಾಡ್ಕೊಂಡಿರ್ತಾರೆ, ಅಲ್ಲಿ ಸ್ಟೇ ಆಗ್ತಿರ್ತಾರೆ, ಅಲ್ಲಿ ಹೋಗ್ತಾರೆ, ಕಂಟಿನ್ಯೂಸ್ ಆಗಿ ಓದ್ತಾರೆ. ಅಲ್ಲಿ ವೈಫೈ ಇರುತ್ತೆ, ನಿಮಗೆ ನ್ಯೂಸ್ ಪೇಪರ್ ಇರುತ್ತೆ, ಎಲ್ಲರೂ ಓದ್ತಾ ಇರ್ತಾರೆ. ನೋಬಡಿ ಇಸ್ ಲೈಕ್ ಡಿಸ್ಟರ್ಬಿಂಗ್ ಮೈಂಡ್ ಸೆಟ್ ಯಾರಿಗೂ ಇರೋದಿಲ್ಲ, ಎಲ್ಲರೂ ಓದ್ತಾ ಇರ್ತಾರೆ. ಅಂತ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಓದಿದ್ರೆ ನಿಮ್ಗೆ ರಿಯಲ್ ಕಾಂಪಿಟೇಷನ್ ಏನು ಅಂತ ಅರ್ಥ ಆಗುತ್ತೆ. ಆ ರಿಯಲ್ ಕಾಂಪಿಟೇಷನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ
ಹೇಳಿದೆ, ಜಸ್ಟ್ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಒಂಥರ ಮೇಲ್ ಟ್ರೈ ಮಾಡ್ತಾ ಇದ್ರೆ ವಿಲ್ ನೆವರ್ ಗೆಟ್ ಎ ಜಾಬ್, ಬಿಕಾಸ್ ಕಾಂಪಿಟೇಷನ್ ಇಸ್ ಟೂ ಮಚ್. ಯಾಕಂದ್ರೆ ಸುಮಾರು ವರ್ಷಗಳಿಂದ ಓದ್ಕೊಂಡು ಬಂದಿರೋರು ಇದ್ದಾರೆ, 1-2 ಮಾರ್ಕ್ಸ್ ಅಲ್ಲಿ ಮಿಸ್ ಆಗಿರೋರು ಇದ್ದಾರೆ, ಅಂಡ್ ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವಾಗ ಬರುತ್ತೆ ಅವಾಗ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹಠ ಪಣ ಎಲ್ಲವನ್ನು ತೊಟ್ಟು ಓದ್ತಾ ಇರುವಂತ ಎಷ್ಟೋ ಕ್ಯಾಂಡಿಡೇಟ್ಗಳು ಇದ್ದಾರೆ. ಐ ಸೀನ್ ದೆಮ್ ವೆರಿ ಕ್ಲೋಸ್ಲಿ. ಸೊ ದಿಸ್ ಇಸ್ ಮೈ ಸಜೆಷನ್. ಒಂದು ಡ್ಯೂರೇಷನ್ ಇಟ್ಕೊಳ್ಳಿ, ಆ ಡ್ಯೂರೇಷನ್ ವರ್ಕೌಟ್ ಆಯ್ತು ಆಗ್ಲಿಲ್ವಾ ಪ್ಲಾನ್ ಬಿ ಹೋಗೋದಕ್ಕೂ ಮುಂಚೆ ನೀವು ಪ್ರಿಪೇರ್ ಆಗಬೇಕು. ಅಲ್ಲೋನ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಯಾವ ಕೆಲಸನೂ ಸಿಗೋದಿಲ್ಲ. ಸ್ಕಿಲ್ ಮ್ಯಾಟರ್ಸ್ ಅ ಲಾಟ್. ನೀವು ಅಲ್ಲಿ ಬುಕ್ ನ ಓದಿರ್ತೀರಾ, ಬುಕ್ಕಿಂದ ಏನು ಬರುತ್ತೆ ನಾಲೆಡ್ಜ್, ದಟ್ ಡಸಂಟ್ ಮ್ಯಾಟರ್. ಓನ್ಲಿ ಸ್ಕಿಲ್ ಮ್ಯಾಟರ್ಸ್ when it comes to private. When it comes to government, you have to clear the examination, then they'll give the training. ಆ ಥರ ಇದೆ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲೆಲ್ಲಿ ಈ ಥರ ಸ್ಕ್ಯಾಮ್ಗಳು ನಡೆದಿದೆ ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಸಿ, ಐ ವಿಲ್ ರೀಡ್ ಆಲ್ ದ ಕಮೆಂಟ್ಸ್ ಆ್ಯಂಡ್ ಐಲ್ ಪಿನ್ ಯಾವುದಾದ್ರೂ ಒಂದು ಕಮೆಂಟಲ್ಲಿ ತುಂಬ ನಿಜವಾಗ್ಲೂ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಇದೆ ಅಂದರೆ ಐಲ್ ಪಿನ್ ದಟ್ ಕಮೆಂಟ್ ಆ್ಯಂಡ್ ಯಾ ದಟ್ಸ್ ಆಲ್. ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪ ಅರ್ಥ ಆಯಿತು ಯಾವ ರೀತಿ ಗವರ್ನಮೆಂಟ್ ಅಲ್ಲಿ ಸ್ಕ್ಯಾಮ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಂತ ನನಗೆ ಅನಿಸ್ತು. ಈ ಥರ ವೀಡಿಯೋಸ್ಗಳನ್ನ ನೋಡಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್, ಟೇಕ್ ಕೇರ್.